ಇನ್ನು ಸಿಐಡಿಗೆ ಬಳ್ಳಾರಿ ಘರ್ಷಣೆ ಹುಬ್ಬಳ್ಳಿ ವಿವಸ್ತ್ರ ಪ್ರಕರಣ ಏನಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಜೊತೆ ಚರ್ಚಿಸಿನೆ ಆ ಬಳಿಕ ಆದೇಶವನ್ನ ಮಾಡಿದ್ದೇವೆ ಈ ಒಂದು ಪ್ರಕರಣವನ್ನ ಸಿಐಡಿ ಹೆಗಲಿಗೆ ಹಾಕಿದ್ದೀವಿ ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವಂತಹ ಹೇಳಿಕೆ ನಾವೇನೋ ಮುಚ್ಚಿಡ್ತಿದ್ದೀವಿ ಅಂದ್ಕೊಂಡಿದ್ದಾರೆ ವಿಪಕ್ಷದವರು ಆಪಾದನೆ ಮಾಡ್ತಾನೆ ಇರ್ತಾರೆ ಇದೇ ಕಾರಣಕ್ಕೆ ಸಿಐಡಿಗೆ ಪ್ರಕರಣಗಳನ್ನ ಕೊಟ್ಟಿದ್ದೀವಿ ನಿಜ ಏನು ಅಂತ ಅವರಿಗೂ ಗೊತ್ತಾಗಿದೆ ಸಾರ್ವಜನಿಕರಿಗೂ ಅದನ್ನೇ ಹೇಳ್ತೇವೆ ಅಂತ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ ಒಂದು ಕಡೆ ಯಾವಾಗ ಈ ಒಂದು ಗದ್ದಲ ತೀವ್ರ ರಾಜಕೀಯ ಜಟಾಪಟಿಯ ಸ್ವರೂಪವನ್ನ ಪಡೆದುಕೊಳ್ತಾ ಹೋಯ್ತು ಆ ಸಂದರ್ಭದಲ್ಲಿ ವಿಪಕ್ಷಗಳು ಈ ಒಂದು ಕೇಸನ್ನ ಸಿಐಡಿ ಕೊಟ್ಬಿಡಿ ಅಂತ ಹೇಳ್ತಾ ಇದ್ರು ಆ ಸಂದರ್ಭದಲ್ಲಿ ಗೃಹ ಸಚಿವರು ಹೇಳ್ತಾ ಇದ್ರು ಇಲ್ಲ ನಮ್ಮ ಪೊಲೀಸರೇ ಸಮರ್ಥರಿದ್ದಾರೆ ಈ ಒಂದು ಕೇಸನ್ನ ನಮ್ಮ ಪೊಲೀಸರೇ ಭೇದಿಸ್ತಾರೆ ಅಂತ ಹೇಳ್ತಾ ಇದ್ರು ಆದ್ರೆ ದಿನಕ್ಕೊಂದು ಟ್ವಿಸ್ಟ್ಗಳು ದಿನಕ್ಕೊಂದು ವಿಡಿಯೋಗಳು ವೈರಲ್ ಆಗ್ತಾ ಇತ್ತು ಈ ಸಂದರ್ಭದಲ್ಲಿ ಆಪಾದನೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಗಳು ಯಾವಾಗ ದಿನೇ ದಿನೇ ಜಾಸ್ತಿ ಆಗ್ತಾ ಇತ್ತು ವಿಪಕ್ಷಗಳ ಟೀಕಾ ಪ್ರಹಾರವೂ ಜಾಸ್ತಿ ಆಗ್ತಾ ಹೋಯಿತು ಈ ಸಂದರ್ಭದಲ್ಲಿ ಸದ್ಯಕ್ಕೆ ಈ ಕೇಸನ್ನ ಸಿಐಡಿ ಹೆಗಲಿಗೆ ಹಾಕಲಾಗಿದೆ ಇನ್ನು ಸಿಎಂ ಜೊತೆ ಮೀಟಿಂಗ್ ಮಾಡಿದಂತಹ ನಂತರವೇ ಈ ಒಂದು ಆದೇಶವನ್ನು ಹೊರಡಿಸಿದ್ದೀವಿ ಅಂತ ಗೃಹ ಸಚಿವರು ಮಾಧ್ಯಮಗಳೊಟ್ಟಿಗೆ ಮಾತನಾಡಿದ್ದಾರೆ ವಿಚಾರ ಮತ್ತೆ ಹುಬ್ಬಳ್ಳಿ ವಿಚಾರ ಎರಡೂ ಕೂಡ ಸಿಐಡಿ ತನಿಖೆ ಆಗ್ತಿದೆ ಹೌದು ನಾವು ನಿನ್ನೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ಮಾತನಾಡಿ ಅದನ್ನು ಆದೇಶ ಹೊರಡಿಸಿದ್ದೇವೆ ಅವರು ತನಿಖೆ ಮಾಡಲಿ ಯಾಕೆಂದರೆ ಇವು ವಿರೋಧ ಪಕ್ಷದವರಿಗೆ ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರಿಗೆ ಅನಿಸಿರ್ಬೋದು ಅದಕ್ಕೆ ಅದೆಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಜ ಏನು ಅಂತ ಹೇಳಿ ಗೊತ್ತಾಗುತ್ತೆ ಆವಾಗ ಅದನ್ನು ನಾವು ಸಾರ್ವಜನಿಕವಾಗಿ ಅದನ್ನು ವಿಚಾರ ಮತ್ತು ಹುಬ್ಬಳ್ಳಿ ವಿಚಾರ ಎರಡೂ ಕೂಡ ಸಿಐಡಿ ತನಿಖೆ ಆಗ್ತಿದೆ ಹೌದು ನಾವು ನಿನ್ನೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ಮಾತನಾಡಿ ಅದನ್ನು ಆದೇಶ ಹೊರಡಿಸಿದ್ದೇವೆ ಅವರು ತನಿಖೆ ಮಾಡಲಿ ಯಾಕೆಂದರೆ ಇವು ವಿರೋಧ ಪಕ್ಷದವರಿಗೆ ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರಿಗೆ ಅನಿಸಿರ್ಬೋದು ಅದಕ್ಕೆ ಅದೆಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಜ ಏನು ಅಂತ ಹೇಳಿ ಗೊತ್ತಾಗುತ್ತೆ ಆವಾಗ ಅದನ್ನು ನಾವು ಸಾರ್ವಜನಿಕವಾಗಿ ಅದನ್ನು ವಿಚಾರ ಮತ್ತು ಹುಬ್ಬಳ್ಳಿ ವಿಚಾರ ಎರಡೂ ಕೂಡ